ಅವ್ರ ಆದ್ಮೇಲೆ ಕೇಳಪ್ಪ ನೀವು. ಬಹಳ ಸಂತೋಷ, ಹೋಗ್ಲಿ, ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ. ಹಿಂದೆ ನಿಸಾರ್ ಅಹಮದ್ ಮಾಡಿದಾಗ ಯಾಕೆ ಹೋಗ್ಲಿಲ್ಲ? ಇದೇ ಇವ್ರು ಇದ್ರಲ್ಲ, MP ಆಗಿದ್ರಲ್ಲ, ನಿಸಾರ್ ಅಹಮದ್ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ, ಯಾಕೆ ಹೋಗ್ಲಿಲ್ಲ? ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದ್ರಲ್ಲ, ದಸರಾ ಮಾಡಿದ್ರಲ್ಲ, ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ? ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ? ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್. ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ. ಕನ್ನಡ ಬಗ್ಗೆ, ಕನ್ನಡ ಧ್ವಜದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತಾರೆ. ಯಾರು? ಎಲ್ಲಿ ನಿಮ್ಮ ಹತ್ರ ನಿಮ್ಗೆ ಎವಿಡೆನ್ಸ್ ಇದೆಯಾ? ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ? ನೋಡ್ರಿ, ಅವರು ಕನ್ನಡ ರೈಟರು, ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು, ಗೊತ್ತಾಯ್ತಾ? ಅವ್ರ ಪುಸ್ತಕಕ್ಕೆ ಬೂಕರ್ ಅವಾರ್ಡ್ ಬಂದಿರೋದು ಯಾರಿಗೆ? ಬೂಕರ್ ಅನುವಾದಕ್ಕಲ್ರಿ, ಅವ್ರು ಅನುವಾದ ಮಾಡಿದ್ದಾರೆ. ಕೇಳಪ್ಪ, ಇಲ್ಲಿ ಅನುವಾದ ಮಾಡಿದ್ದಾರೆ. ಯಾವ ಪುಸ್ತಕಕ್ಕೆ ಬಂದಿರೋದು? ಯಾರ ಪುಸ್ತಕಕ್ಕೆ ಬಂದಿರೋದ್ರೆ ಭಾನು ಮುಸ್ತಾಕ್ ಅವರು ಬರೆದಿರ್ತಕ್ಕಂಥ ಎದೆ ಹಣತೆ, ಆ ಪುಸ್ತಕ ಬಂದಿರೋದು. ಹೃದಯ ಹಣತೆ, ಎರಡು ಒಂದೇ. ಎದೆ ಅಂದ್ರು ಒಂದೇ, ಹೃದಯ ಅಂದ್ರು ಒಂದೇ. ಹೃದಯ ಹಣತೆ, ಆ ಪುಸ್ತಕ ಎಲ್ಲ ಬಂದಿರೋದು. ಯಾರು ಬರೆದಿರೋದು ಆ ಪುಸ್ತಕನ? ಭಾನು ಮುಸ್ತಾಕ್ ಅಲ್ಲ, ಇಂಗ್ಲಿಷ್ಗೆ ಅನುವಾದ ಮಾಡಿರೋದು ಬೇರೆ. ಭಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರನ್ನೂ ಕರೆದು, ಇಂಗ್ಲಿಷ್ ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡಿರೋರಿಗೆ ಮತ್ತೆ ಭಾನು ಮುಸ್ತಾಕಿಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಭಾನು ಮುಸ್ತಾಕ್ ಅವರು ಒಬ್ಬರು ಸಾಹಿತಿ, ಕನ್ನಡ ಸಾಹಿತಿ. ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ.